ಛತ್ರಪತಿ ಶಿವಾಜಿ ಮೆರವಣಿಗೆ ವೇಳೆ ಕಲ್ಲು ಎಸೆತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಬಾಗಲಕೋಟೆ ಶಾಂತವಾಗಿದೆ, ಪೂರ್ತಿ ಕಂಟ್ರೋಲ್ಗೆ ಬಂದಿದೆ. ಪೊಲೀಸರು ಕೂಡಲೇ ಕ್ರಮ ತೆಗೆದುಕೊಂಡು ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ದಾರೆ. ಛತ್ರಪತಿ ಶಿವಾಜಿ ಮೆರವಣಿಗೆ ವೇಳೆ ಕಲ್ಲು ಎಸೆತ ಆಗಿತ್ತು ಬಾಗಲಕೋಟೆಯಲ್ಲಿ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಬಾಗಲಕೋಟೆ ಶಾಂತವಾಗಿದೆ, ಪೂರ್ತಿ ಕಂಟ್ರೋಲ್ಗೆ ಬಂದಿದೆ. ಪೊಲೀಸರು ಕೂಡಲೇ ಕ್ರಮವನ್ನ ತೆಗೆದುಕೊಂಡು ಪರಿಸ್ಥಿತಿಯನ್ನ ನಿಯಂತ್ರಿಸಿದ್ದಾರೆ. ಹಿರಿಯ ಅಧಿಕಾರಿಗಳು, ಲಾ ಅಂಡ್ ಆರ್ಡರ್ ಎಡಿಜಿಪಿಯನ್ನ ಕಳಿಸಿದ್ದೇನೆ. ಪೊಲೀಸರಿಗೆ ಏಟು ಬಿದ್ದರೂ ಕೂಡ ಸಮಾಧಾನದಿಂದ ಇದ್ದಾರೆ. ಶಾಂತಿ ಸೌಹಾರ್ದ ಸಭೆ ಮಾಡಲು ಸೂಚನೆಯನ್ನ ಕೂಡ ನೀಡಿದ್ದೇನೆ. ಕಲ್ಲು ಹೊಡೆಯೋದು, ಪ್ರಚೋದನೆ ಕೊಡೋದು ಬೇಡ. ಎಲ್ಲರಿಗೂ ಕಾನೂನು ಒಂದೇ. ನಾವು ಯಾರನ್ನೂ ರಕ್ಷಿಸಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ನೀಡಿದ್ದಾರೆ. ಬಾಗಲಕೋಟೆ ಈಗ ಶಾಂತವಾಗಿದೆ. ಮೊದಲನೇ ದಿವಸದಿಂದನೂ ಕೂಡ ನಾವು ಪೊಲೀಸ್ನವರು ಇಮಿಡಿಯೇಟ್ ಆಗಿ ಆಕ್ಟ್ ಮಾಡಿದ್ದಾರೆ. ಅವರಿಗೆ ಏಟು ಬಿದ್ದರೂ ಕೂಡ ಅವರು ಇಮಿಡಿಯೇಟ್ ಆಗಿ ಆಕ್ಟ್ ಮಾಡಿದ್ದಾರೆ. 8 ಜನನ ಅರೆಸ್ಟ್ ಮಾಡಿದ್ದಾರೆ. ಎಲ್ಲ ಕಂಟ್ರೋಲಿಗೆ ಬಂದಿದೆ. ನಾನು ಇಮಿಡಿಯೇಟ್ ಆಗಿ ನಮ್ಮ ಸೀನಿಯರ್ ಆಫೀಸರ್ಸ್ನೆಲ್ಲ IG ಮತ್ತು ADGP ಲಾ ಆ್ಯಂಡ್ ಆರ್ಡರ್ನು ಕೂಡ ಕಳಿಸಿದೆ. ಅಲ್ಲಿ ಸಾಕಷ್ಟು ಫೋರ್ಸ್ ಕೂಡ ಇಟ್ಟಿದ್ದೇವೆ. ಪೀಸ್ ಕಮಿಟಿ ಮಾಡಿ ಅವರಿಗೆಲ್ಲ ಒಂದಿಷ್ಟು ಪೀಸ್ಫುಲ್ ಆಗಿ ಎಲ್ಲ ಹೋಗಬೇಕು ಅಂತ ಹೇಳಬೇಕು ಅಂತ ಕೂಡ ಇಲ್ಲಿಂದ ಸೂಚನೆ ಕೊಟ್ಟಿದ್ದೇವೆ. ಅವರು ಪೀಸ್ ಕಮಿಟಿನೂ ಕೂಡ ಮಾಡ್ತಾರೆ. ಸದ್ಯಕ್ಕೆ ಎಲ್ಲವೂ ಕೂಡ ಶಾಂತಿಯಿಂದ ಇದೆ. ಏನು RSSನವರು ಇವತ್ತೇನೋ ಪ್ರೊಸೆಷನ್ ಮಾಡಬೇಕು ಅಂತಿದ್ದಾರೆ. ಅವರಿಗೆ ಪ್ರೊಸೆಷನ್ ಲೋಕಲ್ ಸಿಚುವೇಶನ್ ನೋಡಿಕೊಂಡು ತೀರ್ಮಾನ ಮಾಡಿ ಅಂತ ಕೂಡ ಹೇಳಿದ್ದೇವೆ. ಒಟ್ಟಾರೆ ಶಾಂತಿಯಿಂದ ಇದೆ ಈಗ ಸದ್ಯಕ್ಕೆ. ಕೋರ್ಸ್ ಇನ್ನೂ ಕೂಡ ಲೇಟ್ ಇದ್ವಿ. ನಾನು ಅವರಿಗೆ ಅಪೀಲ್ ಮಾಡ್ಕೊಳ್ಳೋದು ಇಷ್ಟೇ, ಇವೆಲ್ಲ ಏನಾದರೂ ಕೂಡ ಕಾನೂನಿಗೆ ವಿರುದ್ಧವಾಗಿ ಯಾರಾದರೂ